ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಸುರೇಶ್ ಗೌಡ ವಿಡಿಯೋ ಅಪ್ಲೋಡ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಸುರೇಶ್ ಗೌಡರ ಹಳೆ ವಿಡಿಯೋ ಹರಿಬಿಟ್ಟಿದ್ದಾರೆ. ಕೈ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಕೆ ಹರಿಪ್ರಸಾದ್ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಆರ್ಎಸ್ಎಸ್ ಈ ದೇಶ ಮತ್ತು ಸಂವಿಧಾನಕ್ಕೆ ಮಾರಕ. ಆರ್ಎಸ್ಎಸ್ನ ಸರ್ವಾಧಿಕಾರಿತನಕ್ಕೆ ಬಿಜೆಪಿ ನಾಯಕರು ಬಲಿಯಾಗಿದ್ದಾರೆ ಎನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಬಿಜೆಪಿಯವರನ್ನ ಸುಟ್ಟು ಬೂದಿ ಮಾಡಿದ್ದೆ ಆರ್ಎಸ್ಎಸ್ ಎನ್ನುವಂತಹ ಹೇಳಿಕೆಗಳು ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಯಡಿಯೂರಪ್ಪನವರಿಂದ ಆರ್ಎಸ್ಎಸ್ಗೆ ಅಕ್ರಮ ಹಣದ ಕಾಣಿಕೆ ಸಿಕ್ಕಿದ್ಯಾ? ಟ್ವೀಟ್ ಮೂಲಕ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಕೆ ಹರಿಪ್ರಸಾದ್ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಆರ್ಎಸ್ಎಸ್ನ ಸರ್ವಾಧಿಕಾರಿತನಕ್ಕೆ ಬಿಜೆಪಿಯ ಬಲಿಷ್ಠ ನಾಯಕರು ಬಲಿಯಾಗಿ ಬಿಲ ಸೇರಿದ್ದಾರೆ ಎನ್ನುವಂತಹ ಟ್ವೀಟ್ ಇದು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಆರ್ಎಸ್ಎಸ್ ಎಂಬ ವಿಷಜಂತು ಬಿಜೆಪಿಯವರನ್ನ ಸುಟ್ಟು ಬೂದಿ ಮಾಡಿದೆ. ಆರ್ಎಸ್ಎಸ್ನವರು ಕಡು ಭ್ರಷ್ಟರು ಎಂಬ ಸತ್ಯವನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಸುರೇಶ್ ಗೌಡರೇ ಸ್ವತಃ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಯಡಿಯೂರಪ್ಪನವರು ಕಾಲಕಾಲಕ್ಕೆ ಆರ್ಎಸ್ಎಸ್ಗೆ ದುಬಾರಿ ಕಾಣಿಕೆ ನೀಡುತ್ತಾ ಕೇಶವ ಕೃಪೆಗೆ ಪಾತ್ರರಾಗಿ ತಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಾ ಬಂದಿದ್ದರೇ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲದೆ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆರ್ಎಸ್ಎಸ್ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ಹೊಡೆದು ಕೆಳಕಾಗ್ತಾರೆ. ಪಾರ್ಟಿ ಸಂಘರ್ಷ ಏನಾದ್ರು ಹಾಕೊಳ್ಳಿ ಅಂತ ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ಎಸ್ಎಸ್ ಎಲ್ಲ ಮೂಲಗಂಪ ಆರ್ಎಸ್ಎಸ್ ಕಾರಣ ಆಗ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ನೋಡಪ್ಪ. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ ಆರ್ಎಸ್ಎಸ್ ಅವ್ರನ್ನ, ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಟ್ಟಿ ಕೊಡ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನ್ ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ, ಆ ವಸತಿಗಂತ ಪೇಪರ್ಗೆ ಇಸ್ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ ಇಷ್ಟು ತಗೊಂಡ್ರು ಎಲ್ಲ. 5 ಕೋಟಿ ಏನೋ ಕಟ್ಟಿದ್ದಾರೆ ಯಡಿಯೂರಪ್ಪ, ಗೊತ್ತಿರಲಿ. ಪ್ರೆಸ್ ಗೀಸ್ ಅದಕ್ಕೆಲ್ಲ ಎಲ್ಲವನ್ನ ಹೇಳ್ತಾರೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಟೋಟಲ್ ಪತ್ರಿಕೆ ಕೊಟ್ಟಿದ್ದೆಷ್ಟು? ಯಾರ್ಯಾರಿಗೆ ಎಷ್ಟು ಕೊಟ್ಟರು? ಈಗ ಬಿಜೆಪಿ ಆರ್ಎಸ್ಎಸ್ ಒಂದು ಸರ್ ಪತ್ರಿಕೆ, ಆರ್ಎಸ್ಎಸ್ ಒಂದು ಪತ್ರಿಕೆ, ಒಂದು ಮುಖವಾಡ ಮಾತಿಲ್ಲ. ಅಲ್ಲದೆ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆರ್ಎಸ್ಎಸ್ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ಹೊಡೆದು ಕೆಳಕಾಗ್ತಾರೆ. ಪಾರ್ಟಿ ಸಂಘರ್ಷ ಏನಾದ್ರು ಹಾಕೊಳ್ಳಿ ಅಂತ ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ಎಸ್ಎಸ್ ಎಲ್ಲ ಮೂಲಗಂಪ ಆರ್ಎಸ್ಎಸ್ ಕಾರಣ ಆಗ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ನೋಡಪ್ಪ. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ ಆರ್ಎಸ್ಎಸ್ ಅವ್ರನ್ನ, ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪ